ಇವತ್ತು ಸಮಾಜದಲ್ಲಿ ಎಷ್ಟೋ ಮಕ್ಕಳು ಡ್ರಗ್ ಅಡಿಕ್ಟ್ಸ್ಗಳು ಯಾಕೆ ಆಗ್ತಿದ್ದಾರೆ ಅಂತ ಗೊತ್ತಂದ್ರಿ ನಿಮ್ಗೆ? ಯಾಕೆ ಅಂದ್ರೆ ಇಷ್ಟೇ, ಅವ್ರಿಗೆ ತಮ್ಮ ಕಷ್ಟಗಳನ್ನ ಹೇಳ್ಕೊಳಕ್ಕೆ ತಂದೆ ತಾಯಿಗಳು ಇಲ್ಲ. ಬದುಕಿರ್ತಾರೆ ಆದ್ರೂ ಅವ್ರು ಸತ್ತಂಗೆ. ಯಾಕೆ ಅಂತಂದ್ರೆ ಅವ್ರಿಗೆ ಪರಿಚಯನೇ ಇಲ್ಲಲ್ಲ ತಂದೆ ತಾಯಿಗಳು. ಯಾವುದೋ ಒಂದು ಸಣ್ಣ ಮಗು ತನ್ನ ಸಮಸ್ಯೆನ ಅಥವಾ ಯಾವುದೋ ಒಂದು ಮಗು ಇನ್ನೊಂದು ಮಗು ಬುಲಿಂಗ್ ಮಾಡ್ತು ಸ್ಕೂಲಲ್ಲಿ ಅಂತಂದಾಗ ಹೇಳ್ಕೊಳಕ್ ಬಂದಾಗ ತಂದೆ ಸಮಾಧಾನವಾಗಿ ಅವ್ರು ಚಿಕ್ಕ ವಯಸ್ಸಿನಲ್ಲಿ ಕೇಳಿರಲ್ಲ. ದೊಡ್ಡನಾದ್ಮೇಲೆ ಕಾನ್ಫಿಡೆನ್ಸ್ ಇರಲ್ಲ, ತನ್ನ ಮಗುಗೆ ಹೋಗ್ಬಿಟ್ಟು ತನ್ನ ತಂದೆಗೆ ತನ್ನ ಕಷ್ಟಗಳನ್ನ ಹೇಳ್ಕೊಂಡ್ರೆ ನನ್ನ ತಂದೆ ಸಾಲ್ವ್ ಮಾಡ್ತಾನೆ ಅನ್ನೋ ಕಾನ್ಫಿಡೆನ್ಸ್ ಇರಲ್ಲ. ಅವ್ರು ಏನೇನ್ ಮಾಡ್ತಾನೆ ಅಂತಂದ್ರೆ ತನ್ನ ಸ್ನೇಹಿತರ ಹತ್ರ ತನ್ನ ಕಷ್ಟಗಳನ್ನ ಹೇಳ್ಕೊಳಕ್ಕೆ ಪ್ರಾರಂಭ ಮಾಡ್ತಾನೆ. ಅವನ ಅದೃಷ್ಟ ಇದ್ರೆ ಒಳ್ಳೆ ಸ್ನೇಹಿತರು ಸಿಕ್ಕಿದ್ರೆ ಅವನ ಜೀವನ ಸರಿ ಹೋಗುತ್ತೆ. ದುರಾದೃಷ್ಟ ಇತ್ತು ಅಂತ ತಿಳ್ಕೊಳ್ಳಿ, ಅವನ ಕಷ್ಟಗಳನ್ನ ಹೇಳ್ಕೊಳ್ಳುವಂತ ಒಬ್ಬ ಸ್ನೇಹಿತ ಯಾರೋ ಒಬ್ಬ ಕೆಟ್ಟವನ್ ಸಿಕ್ತ ಅಂತಂದ್ರೆ ಆ ಸಮಯಕ್ಕೆ ಅವನ ಕಷ್ಟದಿಂದ, ಅವನ ಡಿಪ್ರೆಷನ್ ಇಂದ, ಅವನ ಆಂಗ್ಸೈಟಿಯಿಂದ ಹೊರಗಡೆ ಬರೋದಕ್ಕೆ ಒಂದು ಸಣ್ಣ ಮದ್ದು ಕೊಡ್ತಾನೆ ಅಷ್ಟೇ. ಇದು ತಗೋ, ನೀನೇನ್ ಟೆನ್ಷನ್ ತಗೊಂಡ, ನಾಳೆ ಬೆಳಿಗ್ಗೆ ಸರೋಗ್ತಿ ಅಂತ ತಗೊಂತಾನ. ನಾಳೆ ಬೆಳಿಗ್ಗೆ ಇನ್ನೊಂದ್ಸರಿ ಕೇಳ್ತಾನೆ, ನಾಡಿದ್ ಬೆಳಗ್ಗೆ ಹೆಂಗೆ ಕೇಳ್ತಾನೆ, ಅವನು ಅದಕ್ಕೆ ದಾಸನಾಗ್ತಾನೆ. ಅವನ ಜೀವನ ಅಲ್ಲಿಗೆ ಎಂಡ್ ಆಗುತ್ತೆ. ನಾನು ಇದನ್ನ ಯಾರೋ ಅವಿದ್ಯಾವಂತ ತಂದೆ ತಾಯಿಗಳು ಮಾಡ್ತಾರೆ ಅಂತ ಹೇಳ್ತಾ ಇಲ್ಲ, ಒಂದು ಉದಾಹರಣೆ ಕೊಡ್ತೀನಿ. ವಿದ್ಯಾವಂತ ತಂದೆ ತಾಯಿಗಳ ಮಕ್ಕಳುಗಳು ಹಾಳಾಗೋಗಿರೋ ಒಂದು ಉದಾಹರಣೆಗಳು ತುಂಬಾನೇ ಇದಾವೆ. ಇವತ್ತು ಸಮಾಜದಲ್ಲಿ ನಾವೆಲ್ಲ ಹತ್ಕೊಬೇಕಾಗದು ಇಷ್ಟೇ.